ಶಮೀರ್ ಆಚಾರ್ಯ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬಿಗ್ ಬಾಸು, ಕನ್ನಡದ ಕೋಟ್ಯಾಧಿಪತಿ, ರಾಜ ರಾಣಿ ಈ ಥರದ ಅನೇಕ ರಿಯಾಲಿಟಿ ಶೋಗಳ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನು ಗೆದ್ದವರು ಶಮೀರ್ ಆಚಾರ್ಯ. ಸೊ ಈ ಶಮೀರ್ ಆಚಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಸೊ ಈ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಇವರಿಗೆ ಇನ್ನಿಲ್ಲದಂತೆ ಎಲ್ಲ ಛೀಮಾರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲೂ ಇಂಥ ಗಂಡಸರು ಇರ್ತಾರಾ? ಈಗಿನ ಕಾಲದಲ್ಲೂ ಈ ಥರದ ವ್ಯಕ್ತಿತ್ವ ಇರುತ್ತಾ? ಇವರನ್ನೆಲ್ಲ ಯಾವ ಕಾರಣಕ್ಕೆ ಸೆಲೆಬ್ರಿಟಿ ಅಂತ ಕರಿಬೇಕು? ಇವರನ್ನೆಲ್ಲ ಯಾವ ಕಾರಣಕ್ಕೋಸ್ಕರ ರಿಯಾಲಿಟಿ ಶೋಗಳಿಗೆ ಕರ್ಕೊಂಡು ಬರ್ತೀರಾ? ಇವ್ರುಗಳ ಬುದ್ಧಿ ಎಷ್ಟೇ ಆದ್ರೂ ಇಷ್ಟೇನೆ. ಇಂಥ ಗಂಡಸರನ್ನ ಫಸ್ಟ್ ಜೈಲಿಗೆ ಹಾಕಬೇಕು ಅಂತ ಹೆಂಗಸರೆಲ್ಲ ಮುಗಿಬಿದ್ದುಬಿಟ್ಟಿದ್ದಾರೆ. ಹಾಗಿದ್ರೆ ಸಮೀರ್ ಆಚಾರ್ಯ ಮಾಡಿದ ಏನು ಎಡವಟ್ಟು ಮಾಡಿಕೊಂಡ್ರು, ಏನಾಯಿತು, ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ. ಎಸ್, ಸಮೀರ್ ಆಚಾರ್ಯ ಎಲ್ರಿಗೂ ಗೊತ್ತಿರೋ ಹಾಗೇನೆ ಮೊದಲು ಅವರಾಯಿತು ಅವ್ರ ಪಾಡಾಯಿತು ಅಂತ ಯಾವುದೋ ಊರಲ್ಲಿ ಕೆಲಸ ಮಾಡಿಕೊಂಡು ಇದ್ದರು. ಆದರೆ ಯಾವಾಗ ಇವರಿಗೆ ಬಿಗ್ ಬಾಸಿಂದ ಆಫರ್ ಬಂತು ಅದಾದಮೇಲೆ ಸಿಕ್ಕಾಪಟ್ಟೆ ಫೇಮಸ್ಸು, ಆ ಟ್ರೆಂಡ್ನಲ್ಲಿ ಆಗೇ ಆಗಿದ್ರು. ಬಿಗ್ ಬಾಸ್ನಲ್ಲಿ ಒಂದು ಸ್ವಲ್ಪ ಪೆದ್ದು ಥರ, ಒಂದು ಸ್ವಲ್ಪ ಮುದ್ದು ಥರ ಮಾಡಿಕೊಂಡು ಕಾಲ ಕಳೆದಂಥ ಸಮೀರ್ ಆಚಾರ್ಯ ಅದಾದಮೇಲೆ ರಾಜಾರಾಣಿ ಅನ್ನುವಂಥ ರಿಯಾಲಿಟಿ ಶೋಗೂ ಕೂಡ ಬಂದಿದ್ದರು. ಗಂಡ ಹೆಂಡತಿ ಇದ್ದಕ್ಕಿದ್ದ ಹಾಗೆಯೇ ಫೇಮಸ್ ಆಗಿದ್ಕೋ, ಇದ್ದಕ್ಕಿದ್ದ ಹಾಗೆಯೇ ಸೆಲೆಬ್ರಿಟಿ ಅನ್ನೋ ಫೀಲಿಂಗ್ ಬಂದಿದ್ಕೋ ಏನೋ ಗೊತ್ತಿಲ್ಲ, ಏನೇನೋ ಮಾತಾಡಿಕೊಂಡು ಎಲ್ಲೆಲ್ಲೋ ಓಡಾಡಿಕೊಂಡು ಹೆಂಗೆಂಗೋ ಬದುಕ್ತಾ ಇದ್ದಿದ್ದನ್ನು ಎಲ್ಲರೂ ನೋಡ್ತಾ ಇದ್ರು. ಒಂದ್ಸಲ ಯಾವುದಾದ್ರೂ ಒಂದು ಮೀಡಿಯಾಗೆ ಎಂಟ್ರಿ ಕೊಟ್ಬಿಟ್ರೆ ಇವ್ರಿಗೆಲ್ಲ ತಲೆ ನಿಲ್ಲಲ್ವೋ ಅಥವಾ ಇವ್ರಿಗೆಲ್ಲ ಕೊಬ್ಬು ಮೈ ತುಂಬ ತುಂಬಿಕೊಳ್ಳುತ್ತೋ ಗೊತ್ತಿಲ್ಲ. ಇವರಿಬ್ಬರ ವಿಚಾರದಲ್ಲೂ ಆಗಿದ್ದು ಹಾಗೇನೆ. ಗಂಡ ಹೆಂಡತಿ ಇಬ್ರು ಅಧಿಕ ಪ್ರಸಂಗತನವನ್ನು ಸ್ವಲ್ಪ ಹೆಚ್ಚಾಗೆ ಮಾಡ್ತಾ ಇದ್ರು. ಗಂಡ ಹೆಂಡತಿ ಇಬ್ರು ಓವರ್ ಆ್ಯಕ್ಟಿಂಗನ್ನು ಸ್ವಲ್ಪ ಹೆಚ್ಚಾಗೆ ಮಾಡ್ತಾ ಇದ್ರು. ನಾವಿಬ್ರೇನೆ ಗಂಡ ಹೆಂಡತಿ, ನಾವಿಬ್ರು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ, ನಮ್ಮಿಬ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ, ನಾವು ತುಂಬ ಅದ್ಭುತವಾದಂಥ ವ್ಯಕ್ತಿಗಳು, ಈ ಥರದ್ದೆಲ್ಲ ವಿಚಾರಗಳನ್ನು ಹೇಳೋ ಥರ ಓಡಾಡ್ಕೊಂಡಿದ್ರು. ಮತ್ತು ಪ್ರಪಂಚದಲ್ಲಿ ಮತ್ತು ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ ಏನಾದರೂ ವಿಚಾರಗಳು ವೈರಲ್ ಆದರೆ ಸಾಕು, ಗಂಡ ಹೆಂಡತಿ ಇಬ್ರು ಮೊಬೈಲನ್ನು ಆನ್ ಮಾಡಿಕೊಂಡು ಆ ವಿಚಾರಕ್ಕೆ ಬೈಯೋದು, ಯಾರೋ ಪರವಾಗಿ ಬೈಯೋದು, ಯಾರೋ ಪರವಾಗಿ ಮಾತನಾಡೋದು, ಯಾರೋ ವಿರುದ್ಧವಾಗಿ ಹೇಗೆ ಬೇಕೋ ಹಾಗೆ ಮಾತಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ತಮ್ಮದ ಅಲ್ಲದ ಕೆಲಸಕ್ಕೂ ಕೂಡ ಇವರಿಬ್ಬರು ಎಂಟರ್ ಆಗಿ ಇಡೀ ಗಮನವನ್ನು ತನ್ನತ್ತ ಸೆಳ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಗಂಡ ಹೆಂಡತಿ ಓವರ್ ಆಗಿ ಮಾಡ್ತಾ ಇದ್ದಿದ್ದಂತೂ ಸತ್ಯ. ನೀವು ಅವರ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಪ್ರೊಫೈಲನ್ನು ಓಪನ್ ಮಾಡಿದ್ರೆ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ಇವರಿಬ್ಬರ ಓವರ್ ಆ್ಯಕ್ಟಿಂಗ್ ಇತ್ತು ಅಂತ. ಹಂಸಲೇಖ ಅವರ ವಿಚಾರ ಬಂದಾಗ ಶ್ರಾವಣಿ, ಸಮೀರ್ ಆಚಾರ್ಯ ಅವರ ಹೆಂಡತಿ ಬಾಯಿಗೆ ಬಂದಾಗ ಮಾತಾಡಿದ್ರು. ಮೊನ್ನೆ ಇತ್ತೀಚೆಗೆ ತಾನೇ ಮೀಡಿಯಾಗಳಿಗೆ ಸಮೀರ್ ಆಚಾರ್ಯ ಹೆಂಗೆಂಗೋ ಮಾತಾಡಿದ್ರು. ನಾವು ನೆಟ್ಟಿಗಿದ್ರೆ ಮಾತ್ರ ಇನ್ನೊಬ್ರ ಬಗ್ಗೆ ಮಾತನಾಡಬೇಕು, ನಾವೇನು ನೆಟ್ಟಿಗಿಲ್ಲ ಅಂತಂದರೆ ನಾವು ಮಾತಾಡೋಕ್ಕೆ ಹೋಗಬಾರ್ದು ಅನ್ನೋದೊಂದು ಪಾಲಿಸಿ ಇದೆ. ಆದರೆ ಸಮೀರ್ ಆಚಾರ್ಯಗೆ ಮತ್ತು ಅವ್ರ ಹೆಂಡತಿಗೆ ಸ್ವಲ್ಪ ಅಧಿಕ ಪ್ರಸಂಗ ಇದ್ದಿದ್ದರಿಂದ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದ್ರು. ಹೀಗೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಇವರಿಬ್ಬರಿಗೆ ನಾವು ಸೆಲೆಬ್ರಿಟಿಗಳಾಗಬೇಕು ಅನ್ನೋ ಹುಚ್ಚು ಕೂಡ ಹೆಚ್ಚಾಗಿತ್ತು ಅಂತ ಕಾಣುತ್ತೆ. ಶ್ರಾವಣಿ ನೆನ್ನೆ ಲೈವ್ಗೆ ಬಂದಿದ್ದರು. ಇವ್ರಿಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಲೈವ್ಗೆ ಬರೋ ಹುಚ್ಚು. ಮನೆಯಲ್ಲಿ ಎಲ್ಲರೂ ಇದ್ದಾಗಲೇ ಈ ಶ್ರಾವಣಿ ಲೈವಿಗೆ ಬಂದಿದ್ದಾರೆ. ಅದು ಯಾರಿಗೆ ಬೈಯೋಕ್ಕೋ, ಯಾರಿಗೆ ಬಕೆಟ್ ಹಿಡಿಯೋದಕ್ಕೋ ಅಥವಾ ಇನ್ನೇನು ಹೇಳಲಿಕ್ಕೋ ಗೊತ್ತಿಲ್ಲ. ನನಗೆಲ್ಲ ಗೊತ್ತು ಅಂತ ತಿಳ್ಕೊಂಡಿರುವಂಥ ಈ ಇಬ್ಬರು ಗಂಡ ಹೆಂಡತಿ ಲೈವಿಗೆ ಬರೋದೊಂದು ಹುಚ್ಚಲ್ವಾ? ಅದೇ ರೀತಿಯಾಗಿ ಈ ಶ್ರಾವಣಿನೂ ಲೈವಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೊಂದು ಮುದ್ದಾದ ಚಿಕ್ಕ ಪಾಪು ಇದೆ. ಆ ಪಾಪು ಏನೋ ಅಡ್ಡ ಬಂದಿದೆ. ಅದಕ್ಕೆ ಈ ಶ್ರಾವಣಿ ಗದರ್ ಬಿಟ್ಟಿದ್ದಾರೆ. ಯಾಕೆ ಅಡ್ಡ ಬರ್ತಾ ಇದೆಯಾ, ಹೀಗೆಲ್ಲ ಅಡ್ಡ ಬರಬಾರ್ದು ಅಂತ ಗೊತ್ತಾಗಲ್ಲ ನಿನಗೆ, ಹೋಗೋ ಆಚೆಗೆ ಅಂತ. ಇದನ್ನ ನೋಡ್ತಾ ಇದ್ದಂಥ ಸಮೀರ್ ಆಚಾರ್ಯ ಅವರ ತಂದೆಗೆ ಕಿರಿಕಿರಿ ಅನಿಸಿದೆ. ಏನಮ್ಮ ಹಾಗೆ ಮಗಳು ಮೇಲೆ ಗದರ್ತಾ ಇದೆಯಾ, ಅದು ಚಿಕ್ಕ ಮಗು, ನಿನಗೆ ಗೊತ್ತಾಗಲ್ವಾ ಅಂತ ಅವರು ಕೂಡ ಮಾತನಾಡಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಶ್ರಾವಣಿ ಸಮೀರ್ ಆಚಾರ್ಯ ಅವರ ತಂದೆ ಮೇಲೆ ಹೊಡೆಯೋದಕ್ಕೆ ಅಂತ ಹೋಗಿದ್ದಾರೆ. ಆಗ ಸಮೀರ್ ಆಚಾರ್ಯ, ಅವ್ರ ತಂದೆ, ಅವ್ರ ತಾಯಿ ಎಲ್ಲರೂ ಸೇರಿಕೊಂಡು ಶ್ರಾವಣಿಗೆ ಸರಿಯಾಗಿ ಬಾರಿಸಿದ್ದಾರೆ. ಅದು ಲೈವ್ನಲ್ಲಿ ಇರಬೇಕಾದ್ರೂ ನಡೆದಿರುವಂಥ ಘಟನೆ. ಮುಖಾಮುಖಿ ಕಿತ್ತೋಗಂಗೆ ಚೆನ್ನಾಗೇನೆ ಶ್ರಾವಣಿ ಮುಖಕ್ಕೆ ಸಮೀರ್ ಆಚಾರ್ಯ ಸರಿಯಾಗಿ ಹೊಡೆದಿದ್ದಾರೆ. ಅದಾದಮೇಲೆ ಸಮೀರ್ ಆಚಾರ್ಯ ತಂದೆ, ತಾಯಿ, ಶ್ರಾವಣಿ ನಾಲ್ವರ ಮಧ್ಯ ಹೆವಿ ಕಿತ್ತಾಟ ಆಗ್ಬಿಟ್ಟಿದೆ. ಒಬ್ಬರ ಮೇಲೆ ಒಬ್ಬರು ಮನಸ್ಸು ಇಚ್ಛೆ ಹಲ್ಲೆ ಮಾಡ್ಕೊಂಡಿದ್ದಾರೆ, ಬಾಯಿಗೆ ಬಂದಂಗೆ ಬೈದಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಮೀರ್ ಆಚಾರ್ಯ ಅವರ ತಂದೆಯ ತಲೆಗೆ ಸಿಕ್ಕಾಪಟ್ಟೆ ಪೆಟ್ಟಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಶ್ರಾವಣಿ ಘಾಟಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸಮೀರ್ ಆಚಾರ್ಯ ಅರ್ಧ ತಿಕ್ಲು ಇನ್ನರ್ಧ ಪುಕ್ಲು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಸೊ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿದ್ದಂತೂ ಸತ್ಯ. ಸಮೀರ್ ಆಚಾರ್ಯ ಲೈವ್
ಲೈವಿಗೆ ಬಂದು ದೊಡ್ಡ ಮೇಧಾವಿ ಥರ ಮಾತಾಡ್ತಾ ಇದ್ರು. ನಮ್ಮ ಮನೇಲಿ ಆಚಾರ ವಿಚಾರ ಜಾಸ್ತಿ, ನಾವು ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂಥದ್ದು ಯಾವ ಆಚಾರ ಯಾವ ವಿಚಾರ? ಏನಾದರೂ ತಪ್ಪಾಗಿದ್ರೆ ಕೂರ್ಸ್ ಬುದ್ಧಿ ಹೇಳ್ಬೋದಿತ್ತು ಅಥವಾ ಗದರಿಸಬಹುದಿತ್ತು. ಲೈವ್ನಲ್ಲೇ ಹೆಂಡತಿಗೆ ಈ ಥರ ಹಿಗ್ಗಾಮುಗ್ಗ ಹೊಡೆದಿದ್ದಕ್ಕೆ ಈಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಿನ ಕಾಲದಲ್ಲೂ ಹೆಂಡತಿಗೆ ಹೊಡೆಯೋ ಗಂಡ ಇರ್ತಾನ? ನಿಮ್ಮನ್ನು ಯಾರಾದರೂ ಆಚಾರ್ಯರು ಅಂತ ಹೇಳ್ತಾರಾ? ನೀವು ನೆಟ್ಟಿಗೆ ಬದುಕಿ ಅದಾದಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳೋದು ಕಲ್ತ್ಕೊಳ್ಳಿ. ನಿಮ್ಮ ಸಂಸಾರದ ಜಗಳವನ್ನು ಹದಿರಂಪ ಬೀದಿರಂಪ ಮಾಡ್ಕೊಂಡಿದ್ದೀರಲ್ಲ, ಲೈವಲ್ಲಿ ಇರ್ಬೇಕಾದ್ರೆ ಮನೆ ಮಂದಿಯೆಲ್ಲ ಕಿತ್ತಾಡಿದ್ದೀರಲ್ಲ, ನಿಮ್ಮದು ಒಂದು ಜನ್ಮನ ನೀವೇ ನೆಟ್ಟಿಗಿಲ್ಲ. ಇದ್ರ ಮಧ್ಯದಲ್ಲಿ ಸಮಾಜ ಉದ್ಧಾರ ಮಾಡ್ತೀವಿ ಅಂತ ಇಬ್ರು ಬಿಲ್ಡಪ್ ಬೇರೆ ಕೊಡ್ತೀರಾ. ಇನ್ನು ಮುಂದೆ ಈ ಬಿಲ್ಡಪ್ ಎಲ್ಲ ಕೊಡೋಕೆ ಹೋಗಬೇಡಿ. ಸೆಲೆಬ್ರಿಟಿ ಅನ್ನುವಂಥ ಹುಚ್ಚು ಬಂದರೆ ಹೀಗೆ ಆಗತ್ತೆ. ನಿಮಗೆಲ್ಲ ಒಂದ್ಸತಿ TV ಸ್ಕ್ರೀನ್ ಮೇಲೆ ಬಂದಮೇಲೆ ಕಾಲು ಭೂಮಿ ಮೇಲೆ ನಿಲ್ಲಲ್ಲ ಅಂತ ಕಾಣುತ್ತೆ. ಏನೇನೋ ಮಾಡಬೇಕು ಅಂತ ಹೋಗಿ ಇನ್ನೇನೇನೋ ಮಾಡ್ಕೊಳ್ತೀರಾ ಅಂತ ಬಾಯಿಗೆ ಬಂದಂಗೆ ಉಗಿತಾ ಇದ್ದಾರೆ. ಇದಕ್ಕೂ ಹೆಚ್ಚಿನ ಟ್ವಿಸ್ಟ್ ಏನು ಅಂತಂದರೆ, ಇದೆಲ್ಲ ಆದಮೇಲೆ ಶ್ರಾವಣಿಗೆ ಮುಖಭಂಗ ಆಗ್ಬಿಟ್ಟಿದೆ, ಮುಜುಗರ ಆಗಿದೆ. ಲೈವ್ನಲ್ಲಿ ಯಾರ್ಯಾರು ನೋಡ್ತಿದ್ರೋ ಏನು ಅಂತ ಟೆನ್ಷನ್ ಆಗ್ಬಿಟ್ಟಿದೆ. ಸಡನ್ ಆಗಿ ಶ್ರಾವಣಿ ಓಡೋಗಿ ಪೊಲೀಸ್ ಠಾಣೆಯಲ್ಲಿ ಸಮೀರಾಚಾರ್ಯ ಅವರ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಸಮೀರಾಚಾರ್ಯ ತಂದೆ ಕೂಡ ತನ್ನ ಸೊಸೆ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾವಾಗ ಈ ಪ್ರಕರಣ ಪೊಲೀಸ್ ಠಾಣೆಗೆ ಮೆಟ್ಟಿಲೇರ್ತು, ಮನೆ ಮಂದಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತಿದ್ರು. ಅದಾದಮೇಲೆ ಪೊಲೀಸರೇ, ಹೀಗೆಲ್ಲ ಕಿತ್ತಾಟ ಮಾಡ್ಕೋಬೇಡಿ, ನಿಮ್ಮ ಸಂಸಾರದ ಗುಟ್ಟನ್ನು ನಿಮ್ಮ ಮನೇಲೇ ಇಟ್ಕೊಳ್ಳಿ, ಈಗೇನೋ ಚಿಕ್ಕ ಪುಟ್ಟದ ಗಲಾಟೆ ಆಗಿದೆ, ಇದಕ್ಕೆಲ್ಲ ಕಂಪ್ಲೇಂಟ್ ಬೇಡ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರನ್ನು ಕೂರಿಸು ಕೌನ್ಸಿಲಿಂಗ್ ಮಾಡಿದ್ದಾರೆ. ಗಂಡ ಹೆಂಡತಿ ಇಬ್ಬರೂ ಪೊಲೀಸರ ಕೌನ್ಸಿಲಿಂಗ್ಗೆ ಒಳಪಟ್ಟ ಮೇಲೆ ಕಂಪ್ಲೇಂಟನ್ನು ವಾಪಸ್ ಪಡ್ಕೊಂಡು ತಮ್ಮ ಮನೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೆಪ್ಪುಗೆ ನಾವಾಯಿತು ನಮ್ಮ ಪಾಡಾಯಿತು ಅಂತ ಇದ್ದಿದ್ರೆ ಈ ಥರದ ಗಲಾಟೆ ಎಲ್ಲ ಆಗ್ತಿರ್ಲಿಲ್ಲ. ಓವರ್ ಡ್ರಾಮಾ ಮಾಡೋಕ್ಕೋಗಿ ಇವ್ರ ಸಂಸಾರನೇ ನಗೆಪೇಟಲಿಗೆ ಈಡಾಗಿದ್ದು ನಿಜವಾಗ್ಲೂ ವಿಪರ್ಯಾಸ.